ಆಷಾಢ ಶುಕ್ರವಾರದ ಹಿನ್ನೆಲೆ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಭಾವಚಿತ್ರ ಹಿಡಿದು ಚಾಮುಂಡಿ ತಾಯಿ ದರ್ಶನಕ್ಕೆ ಬಂದಿದ್ರು. ಆದರೆ ಪೊಲೀಸರು ದೇವಸ್ಥಾನದ ಒಳಗಡೆ ದರ್ಶನ್ ಫೋಟೋ ಕೊಂಡೊಯ್ಯೋದಕ್ಕೆ ಬಿಡಲಿಲ್ಲ. ಈ ಸಂದರ್ಭದಲ್ಲಿ ದರ್ಶನ ಅಭಿಮಾನಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ ತುಮಕೂರು ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಡೌಟ್ ಇದೆ. ಯಾಕಂದ್ರೆ ಕಾನೂನು ವ್ಯವಸ್ಥೆ ದೃಷ್ಟಿಯಿಂದ ತುಮಕೂರಲ್ಲಿ ಅಸಾಧ್ಯ ಆಗಿದೆ. ಪರಪ್ಪನ ಅಗ್ರಹಾರದಂತೆ ಭದ್ರತೆ ತುಮಕೂರಿನಲ್ಲಿ ಇಲ್ಲ. ತುಮಕೂರು ಜೈಲಲ್ಲಿ 350 ಕೈದಿಗಳಿಗಷ್ಟೇ ಸ್ಥಳ ಇದೆ. ಸರ್ಕಾರದ ಮೇಲಿಂದ ಮೇಲೆ ಹಗರಣಗಳ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಜಗದೀಶ್ ಶೆಟ್ಟರ್ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಮೂಡಾ ಸೈಟ್ ಹಗರಣದಲ್ಲಿ ಸಿಎಂ ಶಾಮೀಲಾಗಿದ್ದಾರೆ. ಸಿಎಂ ಉದ್ದೇಶಪೂರ್ವಕವಾಗಿಯೇ ಮೌನವಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೆಂಪಣ್ಣ ಆಯೋಗದ ವರದಿಯನ್ನು ರಿಲೀಸ್ ಮಾಡಲಿ ಅಂತ ಜಗದೀಶ್ ಶೆಟ್ಟರ್ ಸವಾಲ್ ಹಾಕಿದ್ದಾರೆ. ನನ್ನ ಸ್ವಂತ ಜಮೀನು ಬೇರೆಯವರು ಬಂದು ಅಕ್ಯುಪೈ ಮಾಡಿಕೊಂಡು ಲಿವೇಟ್ ಮಾಡ್ತಾರೆ. ನಾನು ಸುಮ್ ಕುಂದಿರ್ತೀನಿ. ಯಾಕೆ ಸುಮ್ ಕುಂದ್ರಿ? ನಾವು ಒಂದೇ ಕೇಳೋದು. ಮತ್ತೆ 2009-10ರಲ್ಲಿ ಭೂ ಸ್ವಾಧೀನ ಅಂತ ಇನ್ನೂ ಇದೆ. ಅದರಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ಅಲ್ಲಿ ಭೂ ಸ್ವಾಧೀನ ಅಂತ ಹೇಳಿ ಇದೆ. ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಆ ಹೆಸರನ್ನ ಯಾಕೆ ಕಡಿಮೆ ಮಾಡಲಿಲ್ಲ? ನೀವು ಮಾಲಕರಾಗಿದ್ರೆ ನಿಮ್ಮ ಹೆಸರು ಬಂದ ಮೇಲೆ ಮೊದಲು ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಸಿಡೀಡ್ ಆಗ್ತದೆ, ಆಮೇಲೆ ಅವ್ರ ಪತ್ನಿ ಹೆಸರಲ್ಲಿ ಗಿಫ್ಟ್ ಡೀಡ್ ಆಗ್ತದೆ. ಇವೆಲ್ಲ ಎಂಟ್ರಿ ಆದಮೇಲೆ ಅಲ್ಲಿ ಭೂ ಸ್ವಾಧೀನ ಅನ್ನೋ ಪ್ರಕ್ರಿಯೆ ನಡೆಯೋದು ಅನ್ನುವಂಥದ್ದನ್ನ ವರ್ಡ್ಸ್ ಏನದಾವ ಎನ್ಕಂಬರ್ಸ್ ಇದರಲ್ಲಿ ಅಂತ ತೆಗೆದು ಹಾಕ್ಬೋದಾಗಿತ್ತಲ್ಲ. ಅಂತ ತೆಗೆದು ಹಾಕುವಂಥ ಪ್ರಯತ್ನ ಮಾಡಲಿಲ್ಲ. ಅಂದ್ರೆ ಮೂಡಾದವರು ತಪ್ಪು ಮಾಡಲಿ, ಅದರ ಡಿಫಾಲ್ಟು ನಾನು ಬೆಲೆ ಬಾಳುವಂಥ ಪ್ಲಾಟ್ಗಳನ್ನ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಹುನ್ನಾರ ಇದೆಯಲ್ಲ, ಅದಕ್ಕಾಗಿ ಈ ಮೂಡಾದ ಹಗರಣ ಆಗಿದೆ. ಮತ್ತು ಈಗ ಮಾದೇವಪ್ಪನವರು ಬೇರೆಯವರು ಹೇಳ್ತಾರೆ, ಬೇರೆಯವರು ಸೈಟ್ ತೊಗೊಂಡಾರಿ, ಬದ್ಲಿ ನಿವೇಶ್ ತೊಗೊಂಡಿದ್ದಾರೆ. ಆಯ್ತರಪ್ಪ, ಎಲ್ಲ ಪಕ್ಷದ ತೊಗೊಂಡ್ರೆ ಆಯ್ತು. ಎಲ್ಲ ಪಕ್ಷದ ತೊಗೊಂಡು ಎನ್ಕ್ವೈರಿ ಆಗಲಿ. ಎಲ್ಲವನ್ನೂ ಸಹಿತ CBI ಹ್ಯಾಂಡ್ ಓವರ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿವರೆಗೆ ನೋಡಿ ಅಲ್ಲಿ ಆದಂಥ ಪ್ರೊಸೀಡಿಂಗ್ಸ್ ಮತ್ತೊಂದನ್ನು ಇವತ್ತು ಮುಖ್ಯಮಂತ್ರಿ ಆಗಲಿ ಅವ್ರ ಪರವಾಗಿ ಯಾರಾದರೂ ಇದನ್ನ ಹೊರಗಡೆ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಇದರ ಮೇಲೆ ಸ್ಪಷ್ಟವಾಗಿ ಪ್ರೈಮಾ ಫೇಸಿ ಪ್ರೂವ್ ಆಗ್ತದೆ ಇದರಲ್ಲಿ ಮುಖ್ಯಮಂತ್ರಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನುವಂಥದ್ದು. ಅದಕ್ಕಾಗಿ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ಇಲ್ಲಿವರೆಗೆ ಇಲ್ಲದೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮುಂದುವರಿಸ್ತದೆ. ನನ್ನ ಸ್ವಂತ ಚಿಕ್ಕಮಗಳೂರಿನ ಮಲೆನಾಡಿನಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಮನೆಯೊಂದು ಪೂರ್ತಿಯಾಗಿ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ ಆಹಾರ ಪದಾರ್ಥಗಳು, ಟಿವಿ, ಪೀಠೋಪಕರಣಗಳು ಸೇರಿ ಎಲ್ಲವೂ ಸಂಪೂರ್ಣವಾಗಿ ಜಖಂಗೊಂಡಿದೆ. ಮನೆ ಕಳೆದುಕೊಂಡು ಮಹಿಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಯ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಹಲವು ಬಾರಿ ವರದಿಯನ್ನ ಮಾಡಿತ್ತು. ಇದೀಗ ಚಿಣ್ಣರು ಕೂಡ ರಸ್ತೆ ಬಗ್ಗೆ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಅಂಕಲ್ ಪ್ಲೀಸ್ ರಸ್ತೆ ಸರಿ ಮಾಡಿ ಅಂತ ಚಿಣ್ಣರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಕ್ಸ್ ಖಾತೆಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೊಸಕೆರೆಹಳ್ಳಿ ರಸ್ತೆ ಫುಲ್ ಕೆಸರುಗುಂಡಿ ಅಂತಾಗಿದೆ. ಹೊಸಕೆರೆಹಳ್ಳಿ ರಸ್ತೆ ಕೆಸರುಗುಂಡಿ ಅಂತಾಗಿರೋದ್ರಿಂದ ಶಾಲೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಮಕ್ಕಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸಕೆರೆಹಳ್ಳಿ ಕೆರೆ ರಸ್ತೆ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟಿದೆ. ಈ ಬಗ್ಗೆ ಗಮನ ಹರಿಸಿ ಅಂತ ಟ್ವೀಟ್ ಮಾಡಿದ್ದಾರೆ. ತ್ರಿಲೋಚನ ಎಷ್ಟನೇ ಕ್ಲಾಸ್ ನೀನು? 10th ಸ್ಟ್ಯಾಂಡರ್ಡ್. ಇಲ್ಲೇ ಇರೋದ ಸ್ಕೂಲು? ಇಲ್ಲೇ. ಸೊ ಈ ರಸ್ತೆನ ನೀವು ದಿವಸ ಉಪಯೋಗಿಸ್ತೀರಾ? ಹೌದು ಅಕ್ಕ, ನಾವು ದಿನ ಇಲ್ಲೇ ಓಡಾಡ್ತೀವಿ. ನಮ್ಗೆ ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ. ಮಳೆ ಎಲ್ಲ ಬಂದ್ರೆ ಈ ತರ ಗೊಜ್ಜೆ ಎಲ್ಲ ಆಗಿರುತ್ತೆ, ಓಡಾಡಕ್ ಆಗಲ್ಲ. ಶೂಸ್ಗಳೆಲ್ಲ ತುಂಬಾ ಗಲೀಜುಗಳಾಗುತ್ತೆ. ಅದಕ್ಕೆ ಈ ರೋಡ್ ನ ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕು ಅವರು. ಯಾರು ರೆಡಿ ಮಾಡ್ಬೇಕು? ಗವರ್ಮೆಂಟ್. ಓಕೆ. ಸೊ ಏನಕ್ಕೆ ರೆಡಿ ಮಾಡ್ಬೇಕು ರೋಡ್ ನ? ಅಂದ್ರೆ ಅಕ್ಕ ನಮ್ಗೆ ಓಡಾಡಕ್ ಆಗಲ್ಲ, ಮತ್ತೆ ಗಾಡಿಗಳಿಗೂ ಅಷ್ಟೇ ಈಗ ತುಂಬಾ ಆಕ್ಸಿಡೆಂಟ್ಸ್ ಎಲ್ಲ ಆಗುತ್ತೆ. ಆಂಬ್ಯುಲೆನ್ಸ್ ಗಳು ಓಡಾಡಕ್ ಆಗಲ್ಲ. ಅದರಿಂದ ಸ್ವಲ್ಪ ರೆಡಿ ಮಾಡ್ಕೊಟ್ರೆ ಎಲ್ಲ. ಸಿಎಂಗೆ ರೈತರು ಸಲ್ಲಿಸಿದ ಮನವಿ ಪತ್ರಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ. 10 ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ. ಸಿಎಂಗೆ ಮನವಿಯನ್ನ ಸಲ್ಲಿಸಿದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಭ್ರಮೇನ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಚಾಮರಾಜನಗರಕ್ಕೆ ಜುಲೈ 10ರಂದು ಸಿಎಂ ಭೇಟಿ ನೀಡಿದ್ರು. ಈ ವೇಳೆ ರೈತರು ಕೊಟ್ಟಿರುವ ಮನವಿ ಪತ್ರಗಳು ಕಸಕ್ಕೆ ಸೇರಿವೆ. ಸಿಎಂ ಕ್ಷಮೆ ಯಾಚಿಸುವಂತೆ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಭೂಮಿ ಒತ್ತುವರಿ ಅಂತ ದೇವಸ್ಥಾನದ ಕಾಂಪೌಂಡ್ ತೆರವು ಮಾಡೋದಕ್ಕೆ ಬಂದ ಅಧಿಕಾರಿಯ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಅತ್ತಿಬೆಲೆ ಪಟಾಲಮ್ಮ ಕೆರೆ ಬಳಿ ಇರುವಂತಹ ಓಂ ಶಕ್ತಿ ದೇವಾಲಯ ತೆರವು ಮಾಡದಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಸುಮಾರು 300 ವರ್ಷಗಳ ದೇವಾಲಯದ ಸುತ್ತ ಭಕ್ತರು ಕಾಂಪೌಂಡ್ ಅನ್ನು ಹಾಕಿದ್ರು.
ಪಟಾಲಮ್ಮ ಕೆರೆ ಸುತ್ತಮುತ್ತ ಇರುವ ಜಾಗ ಸಾಕಷ್ಟು ಜನ ಒತ್ತುವರಿ ಮಾಡಿದ್ದಾರೆ. ಅದನ್ನ ಬಿಟ್ಟು ದೇವಾಲಯದ ಸುತ್ತ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆಗಳ ಅಟ್ಟಹಾಸ ಮುಂದುವರೆದಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದಲ್ಲಿ ಕಾರ್ಮಿಕನ ಮೇಲೆ ಕಾಡಾನೆ ದಾಳಿ ನಡೆಸೋದಕ್ಕೆ ಯತ್ನಿಸಿದೆ. ಆನೆ ಓಡಿಸಿಕೊಂಡು ಬರ್ತಾ ಇದ್ದಂತೆ ವ್ಯಕ್ತಿ ಟೆರೇಸ್ ಏರಿ ಜೀವ ಉಳಿಸಿಕೊಂಡಿದ್ದಾನೆ. ಕಟ್ಟಡದ ಮುಂದೆ ಇದ್ದ ಬಾಗಿಲನ್ನ ಒಡೆಯೋದಕ್ಕೆ ಒಂಟಿ ಸಲಗ ಪ್ರಯತ್ನಿಸಿದೆ. ಲಾಂಗು ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಅಪ್ರಾಪ್ತರಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ. ತುಂಗಾನಗರ ಪೊಲೀಸರಿಂದ ಸುಮೋಟೋ ಪ್ರಕರಣ ದಾಖಲಾಗಿದೆ. ರೀಲ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನಿಯಮ ಮೀರಿ ಹಂಪಿಯಲ್ಲಿ ವಾಹನಗಳ ಸಂಚರಿಸ್ತಾ ಇವೆ. ಹಂಪಿಯ ವಿಜಯ ವಿಠ್ಠಲ ದೇಗುಲದ ಬಳಿ ಖಾಸಗಿ ವಾಹನಗಳ ಓಡಾಟ ಹೆಚ್ಚಾಗಿದೆ. ಕಲ್ಲಿನ ತೇರು ನೋಡೋದಕ್ಕೆ ಬಂದ ಪ್ರವಾಸಿಗರಿಗೆ ಸಿಬ್ಬಂದಿ ವಾಹನ ಬಿಟ್ಟು ಕಳಿಸಿದ್ದಾರೆ. ವಾಹನಗಳ ಹೊಗೆಯಿಂದ ಸ್ಮಾರಕಗಳಿಗೆ ಧಕ್ಕೆಯಾಗುತ್ತೆ ಅಂತ ನಿಷೇಧ ಹೇರಲಾಗಿದೆ. ಆದರೂ ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ಹೀಗೆ ಎಡವಟ್ಟು ಆಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿರುವ ಮಾಜಿ ಸಚಿವ ನಾಗೇಂದ್ರಗೆ ಜುಲೈ 18ನೇ ತಾರೀಕಿನವರೆಗೆ ಇಡಿ ಕಸ್ಟಡಿಗೆ ನೀಡಲಾಗಿತ್ತು. ಇವತ್ತು ಬೆಳಿಗ್ಗೆ ಯಲಹಂಕದಲ್ಲಿರುವ ಜಡ್ಜ್ ನಿವಾಸಕ್ಕೆ ನಾಗೇಂದ್ರ ಅವರನ್ನು ಹಾಜರುಪಡಿಸಲಾಯಿತು. ಇಡಿ ಪರ ವಕೀಲರಾದ ಪ್ರಸನ್ನ ಕುಮಾರ್ ವಾದ ಮಂಡಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣದ ತನಿಖೆ ತೀವ್ರಗೊಂಡಿದೆ. ತನಿಖೆ ವೇಳೆ ಇಡಿ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿ ತಿಳಿದು ಬಂದಿದೆ. ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಗಿರುವ ಶಂಕೆ ವ್ಯಕ್ತವಾಗಿದೆ. ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಗಿರಬಹುದು ಅಂತ ಇಡಿ ಅನುಮಾನವನ್ನು ವ್ಯಕ್ತಪಡಿಸಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೇಲಿಂದ ಮೇಲೆ ಕಂಟಕ ಶುರುವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮ ಹಾಗೂ ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಹೆಚ್ಚಾಗಿದೆ. ಈ ಬಗ್ಗೆ ಸಿಎಂ ಡಿಸಿಎಂ ಬಳಿ ಹೈಕಮಾಂಡ್ ವರದಿ ಕೇಳಿ ಪಡೆದಿದೆ. ವಿಪಕ್ಷಗಳ ರಣತಂತ್ರಕ್ಕೆ ಪ್ರತಿತಂತ್ರ ರೂಪಿಸೋದಕ್ಕೆ ಸೂಚನೆ ನೀಡಿದ್ದಾರೆ. ನಿನ್ನೆ ಎಸ್ಐಟಿ ತನಿಖೆ ಬಳಿಕ ಎಸ್ಕೇಪ್ ಆಗಿರುವ ಶಾಸಕ ದದ್ದಲ್ಗಾಗಿ ಹುಡುಕಾಟ ತೀವ್ರಗೊಂಡಿದೆ. ನಿಗಮದ ಅಧ್ಯಕ್ಷರಾದ ದದ್ದಲ್ರನ್ನ ವಶಕ್ಕೆ ಪಡೆಯೋದಕ್ಕೆ ಇಡಿ ತಯಾರಿ ನಡೆಸಿದೆ. ಅಧ್ಯಕ್ಷರ ಗಮನಕ್ಕೆ ಬಾರದೆ 100 ಕೋಟಿ ಹಣ ವರ್ಗಾವಣೆ ಸಾಧ್ಯನಾ ಅನ್ನೋದು ಸದ್ಯ ಇರುವಂತಹ ಗಂಭೀರ ಆರೋಪಗಳಾಗಿದೆ. ದದ್ದಲ್ ಮನೆಯಲ್ಲಿ ಕೆಲ ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ. ಅಲ್ಲದೆ ಕಮಿಷನ್ ಹಣ 50ಕ್ಕೂ ಹೆಚ್ಚು ಲಕ್ಷವನ್ನ ಪಂಪಣ್ಣ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ ಬಿ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ಗೆ ಉರುಳಾಗಿ ಪರಿಣಮಿಸಿದೆ. ಹಗರಣದ ಸಂಬಂಧ ಇಡಿ ದಾಳಿಯ ಬಳಿಕ ದದ್ದಲ್ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ದದ್ದಲ್ಗೆ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಡೆಂಗಿ ಸೋಂಕಿನ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 437 ಡೆಂಗಿ ಕೇಸ್ಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ಈವರೆಗೆ ಕಂಡುಬಂದಂತಹ ಡೆಂಗಿ ಪ್ರಕರಣಗಳ ಸಂಖ್ಯೆ 8658ಕ್ಕೆ ಏರಿದೆ. ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 388